ಪ್ರಸಾದ್ ಅವರು ಡಿಸಿಎಂ ವಿಚಾರವಾಗಿ ಮತ್ತೆ ಚರ್ಚೆಗಳಾಗ್ತವೆ. ಸಚಿವರು ಅಲ್ಲಲ್ಲಿ ಸಭೆ ಸೇರಿ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಆಡಳಿತದ ಪರಿಣಾಮ ಬೀರಲ್ಲ ನಿಮ್ಮ ಪ್ರಶ್ನೆ? ಅವರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. 136 ಸ್ಥಾನಗಳಲ್ಲಿ ತೆಗೆದುಕೊಂಡು ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ 20-25 ಕ್ಷೇತ್ರ ಗೆದ್ದುಬಿಡ್ತೀವಿ ಅನ್ನೋ ಭ್ರಮೆನಲ್ಲಿದ್ದರು. ಕಳೆದ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಕೂಡ ಈಗ ದಿಕ್ಕಾಪಾಲರಾಗಿದ್ದಾರೆ. ಅಂದರೆ ಅವ್ರಿಗೆ ಏನೂ ಕೂಡ ಏನು ಮಾಡಬೇಕು ಅಂತೇಳಿ ತೋಚ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮತ್ತು 3 ಜನ ಡೆಪ್ಟಿ ಸಿ ಎಂ ಅನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಬೇರೆ ಯಾರು ಹೇಳ್ಕೊಟ್ಟಿಲ್ಲ. ಇದನ್ನು DK ಶಿವಕುಮಾರ್ ಅವ್ರನ್ನ ಬಗ್ಗು ಬಡಿಬೇಕು, DK ಶಿವಕುಮಾರ್ ಅವರ ಸೊಕ್ಕು ಮುರಿಬೇಕು ಅನ್ನುವ ಉದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮಹಾನ್ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು DK ಶಿವಕುಮಾರ್ ಅವರಿಗೆ ಬಲಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾನು ಕೂಡ ಶುಭ ಹಾರೈಸ್ತೇನೆ. ಡಿಸಿಎಂ ವಿಚಾರವಾಗಿ ಮತ್ತೆ ಚರ್ಚೆಗಳಾಗ್ತವೆ. ಸಚಿವರು ಅಲ್ಲಲ್ಲಿ ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಭೆ ಸೇರಿ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಆಡಳಿತದ ಪರಿಣಾಮ ಬೀರಲ್ಲ ನಿಮ್ಮ ಪ್ರಶ್ನೆ? ಅವರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. 136 ಸ್ಥಾನಗಳಲ್ಲಿ ತೆಗೆದುಕೊಂಡು ಗೆದ್ದು ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ 20-25 ಕ್ಷೇತ್ರ ಗೆದ್ದುಬಿಡ್ತೀವಿ ಅನ್ನೋ ಭ್ರಮೆನಲ್ಲಿದ್ದರು. ಕಳೆದ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಕೂಡ ಈಗ ದಿಕ್ಕಾಪಾಲರಾಗಿದ್ದಾರೆ. ಅಂದರೆ ಅವ್ರಿಗೆ ಏನೂ ಕೂಡ ಏನು ಮಾಡಬೇಕು ಅಂತೇಳಿ ತೋಚ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮತ್ತು 3 ಜನ ಡೆಪ್ಟಿ ಸಿ ಎಂ ಅನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಬೇರೆ ಯಾರು ಹೇಳ್ಕೊಟ್ಟಿಲ್ಲ. ಇದನ್ನು DK ಶಿವಕುಮಾರ್ ಅವ್ರನ್ನ ಬಗ್ಗು ಬಡಿಬೇಕು, DK ಶಿವಕುಮಾರ್ ಅವರ ಸೊಕ್ಕು ಮುರಿಬೇಕು ಅನ್ನುವ ಉದ್ದೇಶ ಇಟ್ಕೊಂಡೆ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮಹಾನ್ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು DK ಶಿವಕುಮಾರ್ ಅವರಿಗೆ ಬಲಿ ಹಾಕೋದಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾನು ಕೂಡ ಶುಭ ಹಾರೈಸ್ತೇನೆ.